ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅಡ್ವೊಕೇಟ್ ಡಿಯೋ. ನಾನು ನಿಮಗಿವತ್ತು ಕರ್ನಾಟಕ ಹೈಕೋರ್ಟ್ ಜಡ್ಜ್ಮೆಂಟ್ನ ಹೇಗೆ ಆನ್ಲೈನಲ್ಲಿ ತೊಗೊಳ್ಳೋದು ಅನ್ನೋದನ್ನೇ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನೀವು ಹೈಕೋರ್ಟ್ ಆಫ್ ಕರ್ನಾಟಕ ಅನ್ನೋದನ್ನ ಟೈಪ್ ಮಾಡಬೇಕು. ಟೈಪ್ ಮಾಡಿದ್ರೆ ಈ ಥರ ನಿಮಗೆ ವೆಬ್ ಪೇಜ್ ಓಪನ್ ಆಗುತ್ತೆ, www.judiciary.karnataka.government.in ಅಂತ. ಅದರಲ್ಲಿ ನಿಮಗೆ ತುಂಬ ಸಬ್ ಟೈಟಲ್ಸ್ ಇರುತ್ತೆ, ಕೇಸ್ ಸ್ಟೇಟಸ್, ಡಿಸ್ಪ್ಲೇ ಬೋರ್ಡ್, ಜಡ್ಜ್ಮೆಂಟ್ ಸರ್ಚ್, ಆ ಥರ. ನಾನಿವಾಗ ಕೇಸ್ ಸ್ಟೇಟಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇದನ್ನೇ ಏನಕ್ಕೆ ಕ್ಲಿಕ್ ಮಾಡ್ತಾಯಿದ್ದೀನಿ, ಜಡ್ಜ್ಮೆಂಟ್ ಅಲ್ವಾ ಬೇಕಾಗಿರೋದು ಅನ್ನೋದಕ್ಕೆ ಕಾರಣ ಏನು ಅಂದರೆ ಅದ್ರ ಸ್ಟೇಟಸ್ ಕೂಡ ನಿಮ್ಗೆ ಅರ್ಥ ಆಗಲಿ ಅಂತ. ಆ್ಯಂಡ್ ಈ ಥರ ಓಪನ್ ಮಾಡಿದಾಗ ಫಸ್ಟ್ ತುಂಬ ಆಪ್ಷನ್ಸ್ ಇರುತ್ತೆ ನಿಮ್ಮ ಕೇಸ್ನ ಸರ್ಚ್ ಮಾಡೋದಕ್ಕೆ. ಇಲ್ಲಿ ನಾವು ಕೇಸ್ ನಂಬರ್ ಮೂಲಕ ಹೇಗೆ ತಿಳ್ಕೊಳೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಫಸ್ಟ್ ಯಾವ ಬೆಂಚ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬ್ಯಾಂಗ್ಳೂರು ಬೆಂಚ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಪ್ರಿಫೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಕ್ರಿಮಿನಲ್ ಅಪೀಲ್, ಕ್ರಿಮಿನಲ್ ಪೆಟಿಷನ್, ವ್ರಿಟ್ ಪೆಟಿಷನ್, ಆ ಥರ. ನಾನಿವಾಗ ವ್ರಿಟ್ ಅಪೀಲ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ವ್ರಿಟ್ ಅಪೀಲ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕೇಸ್ ನಂಬರ್ನ ಟೈಪ್ ಮಾಡಬೇಕು. ನಾನೊಂದು ರ್ಯಾಂಡಮ್ ಕೇಸ್ ನಂಬರ್, ಫಾರ್ ಎಕ್ಸಾಂಪಲ್ 1214 ಆಫ್ 2025 ಅನ್ನೋ ಕೇಸ್ ನಂಬರ್ನ ಜಡ್ಜ್ಮೆಂಟ್ ಹೇಗೆ ತೋರಿಸೋದು ಅಂತ ಹೇಳ್ಕೊಡ್ತೀನಿ. ಕ್ಯಾಪ್ಚಾ ಮೆನ್ಷನ್ ಮಾಡಬೇಕು, 612065. ಇದನ್ನು ನೀವು ಮತ್ತೆ ರೀಚೆಕ್ ಮಾಡಿಕೊಂಡು ಸಬ್ಮಿಟ್ ಕೊಡಬೇಕು. ಈಗ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಸ್ಟೇಟಸ್ ಕೂಡ ಅರ್ಥ ಆಗಲಿ ಅಂತ ಕೇಸ್ ಸ್ಟೇಟಸ್ ಓಪನ್ ಮಾಡಿದೆ. ಇಲ್ಲಿ ನಿಮ್ಗೆ ಡಿಸ್ಪೋಸ್ ಆಗಿದೆಯಾ ಇಲ್ಲ ಇನ್ನೂ ನಡೀತಿದೆಯಾ ಅಂತ ಗೊತ್ತಾಗುತ್ತೆ. ಹಾಗೆ ಕೇಸ್ ನಂಬರ್, ಪೆಟಿಷ್ನರ್, ಅವ್ರ ಅಡ್ವೊಕೇಟ್ ಎಲ್ಲದೂ ಗೊತ್ತಾಗುತ್ತೆ. ನೆಕ್ಸ್ಟ್ ಹಿಯರಿಂಗ್ ಡೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಇಲ್ಲಿ ಪ್ರೇಯರ್ ಇನ್ಫಾರ್ಮೇಷನ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಅಪಿಲೆಂಟ್ ಇನ್ಫಾರ್ಮೇಷನ್, ಡೈಲಿ ಆರ್ಡರ್ಸ್ ಏನು, ಪ್ರತಿಯೊಂದು ಇನ್ಫಾರ್ಮೇಷನ್ನು ಸಿಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ ನೀವೇನಾದರೂ ಸರ್ಟಿಫೈಡ್ ಕಾಪಿ ಅಪ್ಲೈ ಮಾಡಿದರೆ ಅದರ ಇನ್ಫಾರ್ಮೇಷನ್ ಕೂಡ ನಿಮಗೆ ಸಿಗುತ್ತೆ. ಹೀಗೆ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಸರ್ಟಿಫೈಡ್ ಕಾಪಿ ಯಾರು ಅಪ್ಲೈ ಮಾಡಿದ್ದಾರೆ, ಫೀಸ್ ಎಷ್ಟು, ಆ್ಯಂಡ್ ಎಷ್ಟು ಪೇಜ್ ಇದೆ, ಯಾವ ಡೇಟಲ್ಲಿ ಅಪ್ಲೈ ಮಾಡಿದ್ದಾರೆ, ಆ್ಯಂಡ್ ಇವೆಲ್ಲ ಹೈಕೋರ್ಟ್ ಆಫ್ ಕರ್ನಾಟಕ ವೆಬ್ ಪೇಜಲ್ಲಿ ಈ ಥರ ಡಿಸ್ಪ್ಲೇ ಆಗುತ್ತೆ. ಸೊ ಯಾವ ಡೇಟಲ್ಲಿ ಅಪ್ಲೈ ಮಾಡಿದ್ದೀರಾ, ಇನ್ ಕೇಸ್ ತೊಗೊಂಡಿದ್ರೆ ಯಾವ ಡೇಟಲ್ಲಿ ತೊಗೊಂಡಿದ್ದೀರಾ, ಆ್ಯಂಡ್ ನೀವೆಷ್ಟು ಅಮೌಂಟ್ ಪೇ ಮಾಡಿದರೆ, ರೀಫಂಡ್ ಎಷ್ಟಾಗಿದೆ, ಪ್ರತಿಯೊಂದು ನಿಮಗೆ ಇನ್ಫಾರ್ಮೇಷನ್ ಕ್ಲಿಯರ್ ಕಟ್ಟಾಗಿ ಇಲ್ಲಿ ತೋರಿಸುತ್ತೆ. ಇದೊಂದು ವೆಲ್ ನೋನ್ ಕೇಸ್ ಆಗಿರೋದ್ರಿಂದ ತುಂಬ ಜನ ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡಿದ್ದಾರೆ. ಆ್ಯಂಡ್ ಈ ಸರ್ಟಿಫೈಡ್ ಕಾಪಿಗೂ ಈ ಡೌನ್ಲೋಡ್ ಕಾಪಿಗೂ ಡಿಫ್ರೆನ್ಸ್ ಏನು ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗ ಜಡ್ಜ್ಮೆಂಟ್ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಜುಡಿಷಿಯಲ್ ಡೆಪಾಸಿಟ್ ಪ್ರತಿಯೊಂದು ಇದೆ, ಫೀ ಇನ್ಫಾರ್ಮೇಷನ್ ಪ್ರತಿಯೊಂದು ನಿಮಗೆ ಕಾಣುತ್ತೆ. ಹಾಗೆ ಮೇಲೆ ಹೋದಾಗ ಈಗ ಆಲ್ರೆಡಿ ನಾವು ಸರ್ಟಿಫೈಡ್ ಕಾಪಿ ನೋಡಿದ್ವಲ್ಲ, ಅದ್ರ ಮೇಲೆ ಜಡ್ಜ್ಮೆಂಟ್ ಇನ್ಫಾರ್ಮೇಷನ್ ಅನ್ನೋದು ಇರುತ್ತೆ. ಇಲ್ಲಿ ನಾನು ವ್ಯೂ ಜಡ್ಜ್ಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಗಿ ಸೇವ್ ಆಗುತ್ತೆ. ಸೊ ಫೈಲ್ಸಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನಾನು. ಫೈಲ್ಸಲ್ಲಿ ಓಪನ್ ಮಾಡಿದ್ರೆ ಈ ಥರ ನಿಮಗೆ ಕೇಸ್ ನಂಬರು, ಇದ್ರಲ್ಲಿ ಈ ಕೋರ್ಟಲ್ಲಿ ಜಡ್ಜ್ ಯಾರು, ಸೊ ಈ ಥರ ನಿಮಗೆ ಜಡ್ಜ್ಮೆಂಟ್ ಕಾಪಿ ಡೌನ್ಲೋಡ್ ಆಗುತ್ತೆ. ಇದರಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಗೆ ಏನೇನು ಬೇಕು ಪ್ರತಿಯೊಂದು ಇರುತ್ತೆ. ಆ್ಯಂಡ್ ಅಟ್ ದ ಎಂಡ್ ಮೇನ್ ಜಡ್ಜ್ಮೆಂಟ್ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಿಮಗೆ ಜಡ್ಜ್ಮೆಂಟ್ ಹೇಗೆ ಓದಬೇಕು ಅನ್ನೋದಕ್ಕೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದೇ ಥರ ಇನ್ಫಾರ್ಮೇಷನ್ ಕನ್ನಡ ಆ್ಯಂಡ್ ತೆಲುಗುಲಿ ನಿಮಗೆ ಬೇಕು ಅಂದರೆ ನನ್ನ ಅಡ್ವೊಕೇಟ್ ಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಲೀಗಲ್ ಅಪ್ಡೇಟ್ಸ್, ಜಾಬ್ ಆಪರ್ಚುನಿಟೀಸ್ ತಿಳ್ಕೊಬೇಕು ಅಂದರೆ ನನ್ನ ಅಡ್ವೊಕೇಟ್ ಡಿಯೋ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.